ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ರಿಟೈರ್ಮೆಂಟ್ ಅಂಡ್ ಡೆತ್ ಆಫ್ ಅ ಪಾರ್ಟ್ನರಿನ ಡೆತ್ ಆಫ್ ಅ ಪಾರ್ಟ್ನರ್ ಕಾನ್ಸೆಪ್ಟ್ ಅನ್ನ ಕಲಿಯೋಣ. ವಿದೌಟ್ ಬ್ಯಾಲೆನ್ಸ್ ಶೀಟ್ ಡೆತ್ ಆಫ್ ಅ ಪಾರ್ಟ್ನರ್ ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡೋದು ಇವತ್ತು ತಿಳ್ಕೊಳ್ಳೋಣ. ಹಾಗಾದ್ರೆ ಯಾಕೆ ತಡ, ಈಗಲೇ ನಮ್ಮ ಕಾಮೆಂಟ್ ಬಾಕ್ಸಿಗೆ ಹೋಗಿ 100 ಅಂತ ಟೈಪ್ ಮಾಡಿ. ನಿಮ್ಮ ಅಕೌಂಟೆನ್ಸಿಯ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ 100 on 100 ತೆಗೆಯಲು ಯಾವ ವಿಡಿಯೋಗಳು ಬೇಕೋ ಅದೆಲ್ಲವನ್ನು ನಾನು ನಿಮಗೆ ತರ್ತೇನೆ. ಇವತ್ತಿನ ನಮ್ಮ ಈ PDF ಅನ್ನ ನೀವು ಪಡೆದುಕೊಳ್ಳಲು ನಮ್ಮ ಪಿನ್ಡ್ ಕಾಮೆಂಟ್ ಅಲ್ಲಿರುವಂತಹ ಲಿಂಕ್ ಅನ್ನ ಫಿಲ್ ಮಾಡಿ ಈ PDF ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗಾದ್ರೆ ಯಾಕೆ ತಡ, ನಮ್ಮ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ನಾವು ನೋಡಬೇಕಾಗಿರುವಂತಹ ಪ್ರಾಬ್ಲಮ್, ರಾಜೇಶ್, ರಾಕೇಶ್ ಅಂಡ್ ರಮೇಶ್ ಆರ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1. ದೇರ್ ಕ್ಯಾಪಿಟಲ್ಸ್ ಅಂತ 90, 1, 60 ಕೊಟ್ಟಿದ್ದಾನೆ. ಇಲ್ಲಿ ರಾಜೇಶ್ ಡೈಡ್ ಆನ್ 1/10/2024 ಅಂತ ಹೇಳ್ತಾ ಇದ್ದಾರೆ. ಯಾವಾಗ್ಲೂ ಕೂಡ ತಿಳ್ಕೊಳ್ಳಿ, ಡೆತ್ ಆಫ್ ಅ ಪಾರ್ಟ್ನರ್ ಅನ್ನ ಶುರು ಮಾಡಬೇಕಾದ್ರೆ ಮೊದಲನೆಯದಾಗಿ ನಾವು ಮಾಡ್ಕೊಳ್ಬೇಕಾಗಿರುವಂತದ್ದೇ ನಮ್ಮ ವರ್ಕಿಂಗ್ ನೋಟ್ಸ್. ವರ್ಕಿಂಗ್ ನೋಟ್ಸಿನಲ್ಲಿ ಇಂಟರ್ವೀನಿಂಗ್ ಪೀರಿಯಡ್ ಅಂದ್ರೆ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಅದು ಯಾವಾಗ್ಲೂ ಕೂಡ 31st ಮಾರ್ಚ್ ಆಗಿರುತ್ತೆ. ಡೇಟ್ ಆಫ್ ಡೆತ್ ಆಫ್ ಅ ಪಾರ್ಟ್ನರ್ ಈ ಕೇಸಲ್ಲಿ ನೋಡೋದಾದ್ರೆ 1st October ಆಗಿದೆ. ಸೊ 1st October ಈ ಒಂದು ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆಫ್ ಅ ಪಾರ್ಟ್ನರ್ ಅನ್ನ ನಾವು ಇಂಟರ್ವೀನಿಂಗ್ ಪೀರಿಯಡ್ ಅಂತ ಕರಿತೇವೆ. ಸೊ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 6 ತಿಂಗಳುಗಳ ಕಾಲ ಇಲ್ಲಿ ಇಂಟರ್ವೀನಿಂಗ್ ಪೀರಿಯಡ್ ಇದೆ. ನೆಕ್ಸ್ಟ್ ನಾವು ಬರ್ಕೊಳ್ಬೇಕಾಗಿರುವಂತದ್ದೇ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಲ್ಲಿ ರಾಜೇಶ ಸತ್ತೋಗ್ತಾ ಇರುವಂತಹ ಕಾರಣ ರಾಜೇಶನಿಗೆ ನೋಡೋದಾದ್ರೆ 3 ಇದೆ. ಸೊ 3/6 ಆಗತ್ತೆ. ಸೊ 3/6. ಓಕೆ, ಡನ್. ಉಳಿದಂತ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಕೊಟ್ಟಿದ್ದಾನೆ. ನಾನು ಲಾಸ್ಟ್ ಲೈನ್ ಅನ್ನ ಓದಕ್ಕೆ ಕೂಡ ಹೋಗೋದಿಲ್ಲ. ಅವನು ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿರ್ಲಿ, ಕ್ಯಾಪಿಟಲ್ ಅಕೌಂಟ್ ಕೇಳಿರ್ಲಿ, ನಾನಂತೂ 2 ಅಕೌಂಟ್ಗಳನ್ನ ಯಾವಾಗ್ಲೂ ಮಾಡೇ ಮಾಡ್ತೇನೆ. ದ್ಯಾಟ್ ಈಸ್ ದ ಪ್ರೊಸೀಜರ್. ಎಸ್, ನೀವು ನನ್ನನ್ನು ಆಶ್ಚರ್ಯಕರವಾಗಿ ಕೇಳಬಹುದು, ಸರ್ ಅವನ್ ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿದಾನಲ್ಲ ಸರ್, ನಾವ್ಯಾಕೆ ಸರ್ ಎರಡೂ ಮಾಡಿ ಕಷ್ಟಪಡಬೇಕು? ಡು ನಾಟ್ ಕನ್ಫ್ಯೂಸ್ ಯೋರ್ ಸೆಲ್ಫ್. ಅವನ್ ಎಕ್ಸಿಕ್ಯೂಟರ್ ಕೇಳಿರ್ಲಿ, ಕ್ಯಾಪಿಟಲ್ ಕೇಳಿರ್ಲಿ, ಎಕ್ಸ್ಟ್ರಾ ಮಾಡಿದ್ರೆ ಪರವಾಗಿಲ್ಲ, ಕಡಿಮೆ ಮಾಡಬಾರ್ದು. 2 ಅಕೌಂಟ್ಗಳನ್ನ ನಾವು ಸಾಲ್ವ್ ಮಾಡಲೇಬೇಕು. ಮೊದಲನೆಯದಾಗಿ ನಾವು ಮಾಡಬೇಕಾಗಿರುವಂತದ್ದೇ ನಮ್ಮ ರಾಜೇಶ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ರಾಜೇಶ್ ಕ್ಯಾಪಿಟಲ್ ಅಕೌಂಟ್ಗೆ ಡೆಬಿಟ್, ಕ್ರೆಡಿಟ್. ಸೊ ಪರ್ಟಿಕ್ಯುಲರ್ಸ್ ನಮ್ಮ ಫಾರ್ಮುಲಾ ಆಗಿರುತ್ತೆ. ಸೊ ನಮ್ಮ ಫಾರ್ಮ್ಯಾಟ್ ಪರ್ಟಿಕ್ಯುಲರ್ಸ್ ರೂಪೀಸ್, ಓಕೆ, ಮತ್ತು ಪರ್ಟಿಕ್ಯುಲರ್ಸ್ ರೂಪೀಸ್. ಡನ್. ಯಾವುದೇ ಐಟಮ್ಗಳು ಬಂದ್ರು ಆ ಎಲ್ಲ ಐಟಮ್ಗಳನ್ನು ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಬೇಕು. ಡೆಬಿಟ್ ಸೈಡ್ಗೆ ಸಾಮಾನ್ಯವಾಗಿ ಬರುವಂತಹ ಏಕೈಕ ಐಟಮ್ ಅಂದ್ರೆ ಅದು ಡ್ರಾಯಿಂಗ್ಸ್ ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೆಲವೊಂದು ಸಲ ಬರುತ್ತೆ. ಇದರ ಬೇಸಿಕ್ ಲಾಜಿಕ್ ಏನು ಅಂದ್ರೆ, ರಾಜೇಶ ಆಲ್ರೆಡಿ ಸತ್ತೋಗಿದ್ದಾನೆ. ಸೊ ಅವನಿಗೆ ಬಿಸ್ನೆಸ್ ಇಂದ ಕೊಡುವಂಥದ್ದಿರುತ್ತೆ ಹೊರತು ಇಸ್ಕೊಳ್ಳುವಂಥದ್ದೇನು ಇರಲ್ಲ. ಈ ತರ ಡ್ರಾಯಿಂಗ್ಸ್ ಏನೋ ಮಾಡಿದ್ರೆ ಇಸ್ಕೊಳ್ಳೋದಿರುತ್ತೆ. ಅದು ಬಿಟ್ಬಿಟ್ರೆ ಇನ್ನೆಲ್ಲವೂ ನಾವಿಗೆ ರಾಜೇಶ್ಗೆ ಕೊಡುವಂಥದ್ದೇ ಇರುತ್ತೆ. ದೇರ್ ಫೋರ್ ಕ್ರೆಡಿಟ್ ಸೈಡ್ ನಲ್ಲಿ ನಾವು ಅದನ್ನ ಬರ್ಕೊಳ್ಬೇಕಾಗತ್ತೆ. ಯಾವುದೇ ಕ್ಯಾಪಿಟಲ್ ಅಕೌಂಟ್ಗೆ 3 ರೂಲ್ ಇದೆ. ರೂಲ್ ನಂಬರ್ 1, ಕ್ಯಾಪಿಟಲ್ ಅನ್ನ ಬರ್ಕೊಳ್ಳಿ. ಸೊ ಮೊದಲನೆಯದಾಗಿ ಅವನ ಕ್ಯಾಪಿಟಲ್ ಅನ್ನ ಎಂಟ್ರಿ ಮಾಡೋಣ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಅವನ ಕ್ಯಾಪಿಟಲ್ ಎಷ್ಟು ಇದೆ ಚೆಕ್ ಮಾಡೋಣ. ಸೊ ರಾಜೇಶನಿಗೆ 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇದೆ. ಸೊ 1 ಲಕ್ಷ ರೂಪಾಯಿ ಅವನ ಕ್ಯಾಪಿಟಲ್. ಎರಡನೆಯದು, ಇಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಇಲ್ಲ. ಸೊ ಅಡ್ಜಸ್ಟ್ಮೆಂಟ್ಗಳನ್ನ ನೋಡ್ಕೊಂಡು ಹೋಗ್ಬೋದು.
ಇಂಟ್ರೆಸ್ಟ್ ಆನ್ ರಾಜೇಶ್ ಕ್ಯಾಪಿಟಲ್ 10% ಪರ್ ಆನಮ್ ಅಂತ ಇದೆ. ಸೊ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸೊ 1,00,000 ಇಂಟು 10% ಇಂಟು ಅವನು ಬದುಕಿದಿದ್ದು 6 ತಿಂಗಳು. ಸೊ 6/12, 1,00,000 ಇಂಟು 10% ಇಂಟು 6/12, ಅಲ್ಲಿಗೆ ನಮ್ಮ ಅಮೌಂಟು 5,000 ರೂಪಾಯಿ ಆಗತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ರಾಜೇಶಸ್ ಸ್ಯಾಲರಿ 2,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸೊ ಬೈ ಸ್ಯಾಲರಿ 2,000 ರೂಪಾಯಿ ಇಂಟು 6 ತಿಂಗಳು ನೋಡೋದಾದ್ರೆ 12,000 ರೂಪಾಯಿ ಆಗತ್ತೆ. ನೆಕ್ಸ್ಟ್, ಹಿಸ್ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್. ಯಾವಾಗ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಅಂತ ಬರುತ್ತೆ, ಡೆತ್ ಯಾವಾಗ್ಲೂ ಕೂಡ ಸಸ್ಪೆನ್ಸ್ ಆಗಿರುತ್ತೆ. ಇದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಕರಿತೇವೆ. ಸೊ ಯಾವುದರ ಮೇಲೆ? ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್ ವಿಚ್ ಇಸ್ 24,000. ಸೊ 24,000 ಅವನು ಬದುಕಿದಿದ್ದು ಬರೀ 6 ತಿಂಗಳು, ಸೊ ಅಷ್ಟಕ್ಕೆ ಮಾತ್ರನೇ ಕೊಡಬೇಕು. ಅವನ ರೇಷಿಯೋ ಎಷ್ಟು? 3/6. ಸೊ ಮಾಡಿ ಬಿಡೋಣ. 24,000 ಇಂಟು 6/12 ಇಂಟು 3/6, ಅಲ್ಲಿಗೆ ನಮ್ಮ ವ್ಯಾಲ್ಯೂ 6,000 ರೂಪಾಯಿ ಆಗೋಯ್ತು. ನೆಕ್ಸ್ಟ್, ಹಿಸ್ ಶೇರ್ ಆಫ್ ಗುಡ್ ವಿಲ್ 12,000 ಅಂತ ಹೇಳ್ತಾ ಇದ್ದಾರೆ. ಗುಡ್ ವಿಲ್ ಅನ್ನುವಂಥದ್ದು ನಾವು AS 26 ಪ್ರಕಾರ ಫಾಲೋ ಮಾಡಬೇಕು. ಸೊ ರಾಜೇಶ ಸತ್ತೋಗಿದ್ದಾನೆ, ಗುಡ್ ವಿಲ್ ಯಾರು ಅವನಿಗೆ ಕೊಡಬೇಕು? ರಾಕೇಶ್ ಮತ್ತೆ ರಮೇಶ್. ಸೊ ಅದನ್ನ ಬರ್ಕೊಳ್ಳೋಣ. ಬೈ ರಾಕೇಶ್ ಕ್ಯಾಪಿಟಲ್ ಅಕೌಂಟ್ ಬೈ ರಮೇಶ್ ಕ್ಯಾಪಿಟಲ್ ಅಕೌಂಟ್. ಇವರ ರೇಷಿಯೋ ಎಷ್ಟಿದೆ? ರಮೇಶನಿಗೆ 1, ರಾಕೇಶನಿಗೆ 2 ಇದೆ. ಸೊ ಅಲ್ಲಿಗೆ 2/3, 1/3. ಹಿಸ್ ಶೇರ್ ಆಫ್ ಗುಡ್ ವಿಲ್ ಅಂತ ಕೊಟ್ಟಿದ್ದಾನೆ. ಸೊ 12,000 ಗುಡ್ ವಿಲ್ ಇದೆ. ಸೊ 12,000 ಇಂಟು 2 ಡಿವೈಡೆಡ್ ಬೈ 3, 8,000. ಇಲ್ಲಿ 4,000 ರೂಪಾಯಿ ಆಯ್ತು. ಓಕೆ, ಸೊ ಅಲ್ಲಿಗೆ ಎಲ್ಲ ಎಂಟ್ರಿಗಳನ್ನು ಕೂಡ ಬರ್ಕೊಂಡಾಗಿದೆ. ಸೊ ಈಗ ನಮಗೆ ಇಲ್ಲಿ ಡ್ರಾಯಿಂಗ್ಸ್ ಅಂತ ಏನೂ ಕೂಡ ಇಲ್ಲ. ಸೊ ಫೈನಲ್ ಮಾಡುವಂತಹ ಸಮಯ 1, 105, 117, 123, 131, 135. ಸೊ 1,35,000, 1,35,000 ಮೈನಸ್ 0, 1,35,000 ಆಗತ್ತೆ. ಇದನ್ನ ನಾನು ಎಕ್ಸಿಕ್ಯೂಟರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಸೊ ನಾವಿದನ್ನೇನಂತ ಕರಿತೇವೆ? ಬ್ಯಾಲೆನ್ಸಿಂಗ್ ಫಿಗರ್. ಸೊ ಯಾವುದೇ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ನಾವು ಸತ್ತಂತ ವ್ಯಕ್ತಿಗೆ ಹೋಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನ ಎಕ್ಸಿಕ್ಯೂಟರಿಗೆ ಕೊಡ್ತೇವೆ. ಎಕ್ಸಿಕ್ಯೂಟರ್ ಇಸ್ ದ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ದ ಡಿಸೀಸ್ಡ್ ಪಾರ್ಟ್ನರ್. ಸೊ ಯಾವ ವ್ಯಕ್ತಿ ಸತ್ತು ಹೋಗಿದ್ದಾನೆ ಅವನ ಲೀಗಲ್ ರೆಪ್ರೆಸೆಂಟೇಟಿವ್ ನಾಮಿನಿಗೆ ನಾವು ಎಕ್ಸಿಕ್ಯೂಟರ್ ಅಂತ ಕರಿತೇವೆ. ಸೊ ಕ್ಯಾಪಿಟಲ್ ಅಕೌಂಟ್ ಆಯ್ತು. ಕ್ಯಾಪಿಟಲ್ ಅಕೌಂಟ್ ಆದ ನಂತರ ಎಲ್ಲ ಪ್ರಾಬ್ಲಮ್ಗಳಲ್ಲೂ ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಮಾಡುವಂಥದ್ದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದು ವೆರಿ ಸಿಂಪಲ್. ಡೆಬಿಟ್ ಕ್ರೆಡಿಟ್ ಆನ್ ದ ಟಾಪ್, ಪರ್ಟಿಕ್ಯುಲರ್ಸ್ ರುಪೀಸ್ ನಮ್ಮ ಫಾರ್ಮುಲಾ ಆಗಿರುತ್ತೆ. ಇಲ್ಲಿ ನೀವು ಕ್ರಾಸ್ ಪೋಸ್ಟಿಂಗ್ ಅನ್ನ ಮಾಡಬೇಕು. ಟು ಎಕ್ಸಿಕ್ಯೂಟರ್ ಅಂದ್ರೆ ಇಲ್ಲಿ ಅದು ಬೈ ರಾಜೇಶ್ ಕ್ಯಾಪಿಟಲ್ ಅಕೌಂಟ್ ಆಗತ್ತೆ 1,35,000. ಅದನ್ನ ಬಿಟ್ಬಿಟ್ರೆ ಇನ್ಯಾವುದೇ ಎಂಟ್ರಿ ಕೂಡ ಬರೋದಿಲ್ಲ. ಸೊ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ಬಿಡೋಣ. 1,35,000 ಮೈನಸ್ 0, 1,35,000 ಆಗತ್ತೆ. ಇದನ್ನ ನಾವು ಟು ಬ್ಯಾಲೆನ್ಸ್
ಕ್ಯಾರಿಡ್ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೇವೆ. ಸೊ ಅಲ್ಲಿಗೆ ಎಲ್ಲದರ ಎಂಟ್ರಿ ಆಯಿತು. ಸೊ ಯಾವುದೇ ಅಕೌಂಟ್ ಅನ್ನ ಕೇಳಿರ್ಲಿ, ಇರ್ರೆಸ್ಪೆಕ್ಟಿವ್, ನಾವಂತೂ 2 ಅಕೌಂಟ್ ಅನ್ನ ಸಾಲ್ವ್ ಮಾಡಲೇಬೇಕು. ಒಂದು ಕ್ಯಾಪಿಟಲ್ ಅಕೌಂಟ್ ಆದ್ರೆ ಮತ್ತೊಂದು ಎಕ್ಸಿಕ್ಯೂಟರ್ ಅಕೌಂಟ್. ಹಾಗಾದರೆ 2ನೆಯ ಪ್ರಾಬ್ಲಮ್ ವಿದೌಟ್ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡೋಣ. ಸೊ ಅವನು ಹೇಳ್ತಾ ಇದ್ದಾನೆ, ರಾಮ್, ರಹೀಮ್ ಅಂಡ್ ರಕ್ಷಿತ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:2:1 ಅಂತ. ಸೊ ಇಲ್ಲಿ ರಹೀಮ ಸತ್ತೋಗಿದ್ದಾನೆ. ಸೊ ರಹೀಮನ ಶೇರ್ ಎಷ್ಟಿದೆ? 2 ಇದೆ. ಅವನ್ ಸತ್ತೋಗಿರುವಂತಹ ಡೇಟು 1 ಜುಲೈ. ಸೊ ಯಾವುದೇ ಡೆತ್ ಆಫ್ ಅ ಪಾರ್ಟ್ನರ್ ಪ್ರಾಬ್ಲಮ್ ಅನ್ನ ನಾವು ಶುರು ಮಾಡಬೇಕಾದ್ರೆ ಮೊದಲಿಗೆ ವರ್ಕಿಂಗ್ ನೋಟ್ಸ್ ಬರ್ಕೊಳ್ಬೇಕು. ವರ್ಕಿಂಗ್ ನೋಟ್ ಅಲ್ಲಿ ಇಂಟರ್ವೀನಿಂಗ್ ಪೀರಿಯಡ್ ಅನ್ನ ಮಾಡಬೇಕು. ಯಾವುದೇ ಇಂಟರ್ವೀನಿಂಗ್ ಪೀರಿಯಡ್ 31 ಮಾರ್ಚ್ಗೆ ಶುರುವಾದ್ರೆ ಆ ವ್ಯಕ್ತಿ ಸತ್ತೋಗಿರುವ ದಿನಕ್ಕೆ ಎಂಡ್ ಆಗತ್ತೆ. ಸೊ ಅವನು 1 ಜುಲೈ ಸತ್ತೋಗಿದ್ದಾನೆ. ಅಲ್ಲಿಗೆ ಏಪ್ರಿಲ್, ಮೇ, ಜೂನ್ 3 ತಿಂಗಳುಗಳ ಕಾಲ ನಮಗೆ ಇಂಟರ್ವೀನಿಂಗ್ ಪೀರಿಯಡ್ ಸಿಗತ್ತೆ. ಆಮೇಲೆ ನಾವು ರಹೀಮನ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನ ಬರಿಬೇಕು. ಸೊ ಇಲ್ಲಿ ಅವನ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2/5 ಇದೆ. ಸೊ 2/5 ನಾವು ಬರಿಬೇಕಾಗತ್ತೆ. ಉಳಿದಂಥದ್ದೇನಾದ್ರೂ ಕಾಣಿಸ್ತಾ ಇದೆಯಾ? ಸದ್ಯಕ್ಕೆ ಏನು ಕೂಡ ಇಲ್ಲ. ನಾನು ಹೇಳ್ದ ಹಾಗೆ ಲಾಸ್ಟ್ ಲೈನ್ ಅನ್ನ ನಾನು ಓದಲಿಕ್ಕೆ ಕೂಡ ಹೋಗೋದಿಲ್ಲ. ಅವನು ಏನನ್ನಾದ್ರೂ ಹೇಳಿರ್ಲಿ, ನಾನಂತೂ 2 ಅಕೌಂಟ್ಗಳನ್ನ ಸಾಲ್ವ್ ಮಾಡೇ ಮಾಡ್ತೇನೆ. ಒಂದು ಕ್ಯಾಪಿಟಲ್ ಅಕೌಂಟ್ ಆದ್ರೆ ಮತ್ತೊಂದು ಎಕ್ಸಿಕ್ಯೂಟರ್ ಅಕೌಂಟ್. ಸೊ ನಾನು ಈಗ ಸಾಲ್ವ್ ಮಾಡ್ತಾ ಇರುವಂತದ್ದು ರಹೀಮ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಡೆಬಿಟ್, ಕ್ರೆಡಿಟ್ ಆಸ್ ಯೂಶ್ವಲ್ ನಮ್ಮ ಫಾರ್ಮ್ಯಾಟ್ ಅನ್ನ ಫಾಲೋ ಮಾಡಿ ಬಿಡೋಣ. ಸೊ ಏನು ಆ ನಮ್ಮ ಫಾರ್ಮ್ಯಾಟು? ಪರ್ಟಿಕ್ಯುಲರ್ಸ್ ರುಪೀಸ್, ಪರ್ಟಿಕ್ಯುಲರ್ಸ್ ರುಪೀಸ್. ಸಾಮಾನ್ಯವಾಗಿ ಯಾವುದೇ ಒಬ್ಬ ಪಾರ್ಟ್ನರ್ ಸತ್ತೋದ ಮೇಲೆ ಅವನಿಗೆ ಕೊಡುವಂತಹ ದುಡ್ಡೇ ಜಾಸ್ತಿ ಇರುತ್ತೆ. ಸೊ ಎಲ್ಲವೂ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಅವನ ಹತ್ರ ಇಸ್ಕೊಳ್ಳುವಂಥದ್ದು ಯಾವ್ದಾದ್ರೂ ಇದ್ರೆ ಡೆಬಿಟ್ ಸೈಡಿಗೆ ಹಾಕಬೇಕು. ಸಾಮಾನ್ಯವಾಗಿ ಅವ್ರ ಹತ್ರ ಇಸ್ಕೊಳ್ಳೋ ದುಡ್ಡು ಡ್ರಾಯಿಂಗ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಫಸ್ಟು ಯಾವುದೇ ಕ್ಯಾಪಿಟಲ್ ಅಕೌಂಟಿಗೆ ಕ್ಯಾಪಿಟಲ್ ಅನ್ನ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ರಹೀಮನ ಕ್ಯಾಪಿಟಲ್ 60,000 ಇದೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಎಷ್ಟಿದೆ ರಹೀಮನ ಕ್ಯಾಪಿಟಲ್? 60,000 ಇದೆ. ಓಕೆ, ಡನ್. ನೆಕ್ಸ್ಟ್ ನಮ್ಗೆ ಏನಾರಿದ್ಯಾ? ಇದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಪರ್ ಆನಮ್ ಇದೆ. ಓಕೆ, ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ 60,000 ಇಂಟು 10% ಇಂಟು 3/12. ಸೊ ಮಾಡಿ ಬಿಡೋಣ. 60,000 ಇಂಟು 10% ಇಂಟು 3/12. ಅಲ್ಲಿಗೆ 1,500 ರೂಪಾಯಿ ಆಗಿದೆ. ಓಕೆ, ನೆಕ್ಸ್ಟ್ ನಾವು ಸ್ಯಾಲರಿ ಟು ರಹೀಮ್ 2,000 ಪರ್ ಮಂತ್ ಅನ್ನ ಬರಿಬೇಕಾಗತ್ತೆ. ಸೊ ಬೈ ಸ್ಯಾಲರಿ 2,000 ರೂಪೀಸ್. 3 ತಿಂಗಳುಗಳ ಕಾಲ ಅಷ್ಟೇ ಅವನು ಬದುಕಿರೋದು ಈ ವರ್ಷ. ಸೊ 6,000 ಆಯ್ತು. ರಹೀಮನ ಶೇರ್ ಆಫ್ ಗುಡ್ ವಿಲ್ ಆಸ್ ಪರ್ AS 26 ಎಷ್ಟಿದೆ? ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ 60,000 ಇದೆ. ಸೊ ಬರ್ಕೊಳ್ಳೋಣ. ಗುಡ್ ವಿಲ್ ಆಫ್ ದ ಫರ್ಮ್ 60,000 ಇದೆ. ನನಗೆ ಬೇಕಾಗಿರೋದು ರಹೀಮನ ಶೇರ್ ಮಾತ್ರನೇ. ಸೊ 60,000 ಇಂಟು 2 ಡಿವೈಡೆಡ್ ಬೈ 5 ಅನ್ನ ಮಾಡೋಣ. ಸೊ 60,000 ಇಂಟು 2/5 24,000 ಆಯಿತು. ಸೊ ಇದನ್ನ ಉಳಿದಂತ ಪಾರ್ಟ್ನರ್ಸ್ ರಹೀಮನಿಗೆ ಕೊಡಬೇಕು. ಸೊ ಯಾರದು? ರಾಮ್ ಮತ್ತು ರಕ್ಷಿತ್. ಸೊ ಬೈ ರಾಮ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಬೈ ರಕ್ಷಿತ್ ಕ್ಯಾಪಿಟಲ್ ಅಕೌಂಟ್. ಎಷ್ಟಿದೆ ರಾಮ್ ಮತ್ತು ರಕ್ಷಿತ್? ರಾಮ್ಗೆ 2, ರಕ್ಷಿತ್ಗೆ 1 ಇದೆ. ಸೊ 2/3
1/3 ಆಗತ್ತೆ. ಸೊ 24,000 ಇಂಟು 2/3 16,000. 24,000 ಇಂಟು 1/3 ಅಂದ್ರೆ 8,000 ರೂಪಾಯಿ ಆಯ್ತು. ನೆಕ್ಸ್ಟ್, his share of profit up to the date of death on the basis of previous year profit ಎಷ್ಟಿದೆ? 40,000 ಇದೆ. ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್. ಡೆತ್ ಅನ್ನುವಂಥದ್ದು ಯಾವಾಗ್ಲೂ ಸಸ್ಪೆನ್ಸ್ ಆಗಿರುತ್ತೆ. ಸೊ ಬೈ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಎಷ್ಟಿದೆ? 40,000 ರೂಪಾಯಿ ಇದೆ. ಓಕೆ, 40,000 ಇಂಟು 2/5. ಅವನೆಷ್ಟು ತಿಂಗಳು ಬದುಕಿದ್ದ? 3/12. ಓಕೆ, ಸೊ 40,000 ಇಂಟು 2/5 ಇಂಟು 3/12 4,000 ರೂಪಾಯಿ. ಎಷ್ಟು ಈಸಿ. ಸೊ ಇನ್ಯಾವುದಾದ್ರೂ ಎಂಟ್ರಿಯನ್ನ ಮಾಡ್ಕೊಳ್ಳುವಂಥದ್ದಿದೆಯಾ? ಎಲ್ಲದರ ಎಂಟ್ರಿ ಆಗಿದೆ. ಸೊ ಡ್ರಾಯಿಂಗ್ಸ್ ಅಂತ ಇಲ್ಲಿ ಏನೂ ಕೂಡ ಕಾಣಿಸ್ತಾ ಇಲ್ಲ. 60, 66, 76, 82, 94, 100, 104, 500 ಅನ್ಸುತ್ತೆ. ಚೆಕ್ ಮಾಡೋಣ. 60,000, 1,500, 6,000, 16,000, 8,000, 4,000. ಇನ್ಫ್ಯಾಕ್ಟ್ 95,500. ಸೊ 95,500 ಮೈನಸ್ 0. ಸೊ ಇದನ್ನ ಎಕ್ಸಿಕ್ಯೂಟರ್ ಅವನ ಮನೆಗೆ ತಗೊಂಡು ಹೋಗ್ತಾನೆ. ಎಕ್ಸಿಕ್ಯೂಟರ್ ಇಸ್ ದ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ದ ಡೆಡ್ ಪಾರ್ಟ್ನರ್. ಸೊ ಎಷ್ಟಿದೆ? 60,000, 1,500, 6,000, 16,000, 8,000, 4,95,500 ರೂಪಾಯಿ ಇದೆ. ಹಾಗಾದ್ರೆ ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಸಾಲ್ವ್ ಮಾಡೋಣ. ಸೊ ಎಕ್ಸಿಕ್ಯೂಟರ್ ಅಕೌಂಟ್ಗೆ ಆಸ್ ಯೂಶುವಲ್ ಪರ್ಟಿಕ್ಯುಲರ್ ರುಪೀಸ್ ಅನ್ನ ಮಾಡಬೇಕಾಗತ್ತೆ. ಸೊ ಪರ್ಟಿಕ್ಯುಲರ್ಸ್ ರುಪೀಸ್. ಇಲ್ಲಿ 2 ಎಕ್ಸಿಕ್ಯೂಟರ್ ಅಂದ್ರೆ ಇಲ್ಲಿ ಅದು ಬೈ ರಹೀಮ್ ಕ್ಯಾಪಿಟಲ್ ಅಕೌಂಟ್ ಆಗತ್ತೆ. 95,500. ಸೊ 95,500. ಅದೇ ತರ 95,500. ಸೊ ಇದನ್ನ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನಿಗೆ ಹಾಕಬೇಕಾಗತ್ತೆ. 95,500. This is nothing but the balancing figure. ಎಷ್ಟು ಈಸಿ ಆಗಿದೆ ಈ ಪ್ರಾಬ್ಲಮ್ಗಳು. ಹಾಗಾದ್ರೆ ಹೀಗೆ ಹಲವಾರು ವಿಡಿಯೋಗಳನ್ನ ತರಲಿಕ್ಕೆ ಈಗಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ 100 ಅಂತ ಟೈಪ್ ಮಾಡಿ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. PDF ಅನ್ನ ಪಡ್ಕೊಳ್ಳಿಕ್ಕೆ ಲಿಂಕ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡುವಂತದ್ದನ್ನ ಮರಿಬೇಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.